ನಮಸ್ಕಾರ, ಪ್ರಾರ್ಥನಾ ನ್ಯೂಸ್ಗೆ ಸ್ವಾಗತ. ನಾನು ಭಾಸ್ಕರ್ ಶೆಟ್ಟಿ. ಬಹುಶಃ ಸಮಸ್ಯೆಗಳಂತ ಹೇಳಿದ್ರೆ ಗಂಗೊಳ್ಳಿ ಅಂತಲೇ ಹೇಳ್ತಾ ಇರ್ಬೋದು. ಗಂಗೊಳ್ಳಿಯ ಸಮಸ್ಯೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅದು ಇತ್ಯರ್ಥವಾಗುವುದೇ ಇಲ್ಲ. ಎಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟಿದ್ರೆ ಅವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಈ ಗಂಗೊಳ್ಳಿಯ ಏನು ಕೊಳಚೆ ನೀರು ಹೋಗ್ತಾ ಇದೆ ಪಂಜುರ್ಲಿ ದೇವಸ್ಥಾನದ ಪಕ್ಕ, ಅದೇ ಸಾಕ್ಷಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದ ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ ಶ್ರೀಮತಿ ಯಶೋಧ ಮೇಡಮ್ ಅವರಿದ್ದಾರೆ. ಅವ್ರ ಹತ್ರ ಕೇಳುವ ಏನು ಸಮಸ್ಯೆ ಇದೆ ಅಂತ ಹೇಳಿ ಮೇಡಮ್. ಸಮಸ್ಯೆ ಏನಂತ ಹೇಳೋದು, ಅಲ್ಲಿ ವಾಸನೆಯಲ್ಲಿ ಯಾರಿಗೂ ಇರೋಕ್ಕಾಗೋದಿಲ್ಲ. ಯಾರು ಇಷ್ಟು ವರ್ಷ ನಾವೇನಾದ್ರೂ ಮಕ್ಕಳ ಮರಿನಾಕಿ ಇಲ್ಲಿತ್ತಂದ್ರೆ ಈ ಪಂಜುರ್ಲಿ ದೇವರದೇ ಅನುಗ್ರಹ ಬಿಟ್ರೆ ನಮ್ಮ ಇಲ್ಲಿಂದ ಅಧಿಕಾರಿಗಳು ಯಾರು ಅದಕ್ಕೆ ಗಮನ ತರುವುದು ಇಲ್ಲ. ನಾವೆಷ್ಟು ಹೋರಾಡಿದ್ರು ಅಂದೆ, ಎಷ್ಟು ಕೂಗಾಡಿದ್ರು ಅಂದೆ ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ. ಅವ್ರಿಗೆ ಎಷ್ಟು ಸಲ ನಾವು ಇವತ್ತಲ್ಲ ಒಂದು 10-20 ವರ್ಷದಿಂದನೂ ಹೇಳ್ತಾ ಇರತ್ತೆ, ಮನವಿ ಕೊಡತ್ತೆ. ಅದ್ರ ಬಗ್ಗೆ ಓಟ್ ಬಂದಾಗ ಮಾತ್ರ ಗಮನಕ್ಕೆ ಬತ್ರ ಬಿಟ್ರೆ ನಾವು ಮಾಡಿ ಕೊಡತ್ತೆ, ನೀವು ಈ ಸಲ ನಮ್ಗೊಂದು ಓಟ್ ಹಾಕಿ ಅಂತ ಹೇಳ್ತಿರ್ ಬಿಟ್ರೆ ಮತ್ತೆ ಅದ್ರ ಬಗ್ಗೆ ಯಾರು ಗಮನ ಹರಿಸೋದು ಇಲ್ಲ. ನಾವು ಈ ಸಲ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಯಾವುದಕ್ಕೂ ಓಟ್ ಹಾಕೋದಿಲ್ಲ. ಗಂಗೊಳ್ಳಿ ಗ್ರಾಮದ ಜನ ನಾವು ಅಷ್ಟನ್ನೇ ಮನವಿ ಮಾಡೋದವ್ರಿ, ನಮ್ಗೆ ಅವ್ರು ಮಾಡಿ ಕೊಡ್ಬೇಕು. ಅವಾಗ ನಾವು ಎಂತಂತ ಅವ್ರಿಗೆ ಕೆಲಸ ಮಾಡತ್ತಷ್ಟೇ. ಸರಿ, ಓಕೆ. ಈಗ 4 ಬಾರಿ 5ನೇ ಬಾರಿ ಈಗ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ರಾಘವೇಂದ್ರ ಅವರು. ಆಮೇಲೆ BJPಯ ಭದ್ರಕೋಟೆ, ಅದರಲ್ಲೂ ಕೂಡ ಗಂಗೊಳ್ಳಿ ಪಂಚಾಯತ್ ಕೂಡ BJP ಭದ್ರಕೋಟೆ, ಅದರಲ್ಲೂ ಕೂಡ ಗಂಗೊಳ್ಳಿ ಅಂತ ಹೇಳಿದ್ರೆ ಹಿಂದುತ್ವ ಅಂತ ಹೇಳಿದ್ರೆ ಗಂಗೊಳ್ಳಿ. ಯಾವುದೇ ರಾಜಕಾರಣಿಗಳು MLA ಕ್ಷೇತ್ರಕ್ಕೆ ಬಂದವಾಗ ಫಸ್ಟ್ ನೆನಪಾಗೋದೇ ಗಂಗೊಳ್ಳಿ. ಹಾಗಿದ್ರು ಕೂಡ ಇಂಥ ಸಮಸ್ಯೆನ ಇತ್ಯರ್ಥ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಮೇಡಮ್? ಅದ ರಾಘವೇಂದ್ರ ಸರ್ ಈ ಸಲ ಅಲ್ಲ, ಈ ಸಲನೂ ವಿನ್ನರ್. ಅವ್ರು ಯಾವಾಗ ಬಂದಿಲ್ಲ ನೋಡಿದ್ರ, ಯಾವಾಗ ಗ್ರಾಮ ಜನರ ಸಮಸ್ಯೆ ಕೇಳಿದ್ರ ಅಂತ ಬೇಕಲ್ದ. ಪಂಚಾಯತಿಯಲ್ಲೂ ಎಲ್ಲ ಸದಸ್ಯರು ಅಧ್ಯಕ್ಷರಾಯರು ಪ್ರತಿಯೊಬ್ರು ಇದ್ರು. ಪಂಚಾಯತ್ ಮೆಂಬರ್ ಕೂಡ ಈ ಗ್ರಾಮದ ಏನ್ ಸಮಸ್ಯೆ ಅಂತ ಕೇಳುದಿಲ್ಲ. ಅಧ್ಯಕ್ಷರ ಹತ್ರ ಕೇಳಿದ್ರೆ ಅವರು ಕೇಳುದಿಲ್ಲ. ಗ್ರಾಮ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಯಾರು ಕೇಳುದೇ ಇಲ್ಲ. ಮತ್ತೆ ನಾವ್ ಯಾಕೆ ಅವರಿಗೆ ಓಟ್ ಹಾಕಕ್ಕ? ಅದು ಅಲ್ದೆ ಈ ಸಲ ಸಹ ಎಲ್ಲ ಓಟ್ ಹಾಕಿರ್ಲಿ, ದೊಡ್ಡ ಎಲೆಕ್ಷನ್ ಇರ್ಲಿ, ಮೋದಿ ಅವರಿಗಿದ್ದ ಇಲ್ಲಿ ಅಂತ ಮಾಡಿತ್ತು, ಎಲ್ಲರೂ ಓಟ್ ಹಾಕ್ ನಾವು. ಅದ್ರಾಗ ಒಂದು ಸರ್ ಎಲ್ಲಿದ್ರ ಒಂದಿನ ಓಟಿನ ಟೈಮಿಗರು ನಿಮಗೆ ಮಾಡಿ ಕೊಡ್ತೀವಿ ಅಂತ ಒಂದು ಭರವಸೆ ಸಹ ಹೇಳಲಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮತ್ತೆ ಯಾಕೆ ನಾವು ಇನ್ಯಾವತ್ತೂ ಓಟ್ ಹಾಕೋದೇ ಇಲ್ಲ ಸರ್. ನಾವು ಓಟ್ ಹಾಕೋಕೆ ಹೋಗುದಿಲ್ಲ. ನಾವು ಗ್ರಾಮದ ಜನರ ಸಮಸ್ಯೆ ಕೇಳಿದಿದ್ರ ಮೇಲೆ ನಾವ್ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಹೇಳಿ ನೀವು? ಸರಿ, ನೀವು ಕಳೆದ ಬಾರಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ರಿ ಒಂದು 2-3 ತಿಂಗಳ ಹಿಂದೆ. ಆ ಪ್ರತಿಭಟನೆ ನಿಮ್ಗೆ ಯಾವ ರೀತಿ ಫಲಶ್ರುತಿಯನ್ನ ಕೊಡ್ತು? ಪ್ರತಿಭಟನೆ ಯಾವ ರೀತಿನೂ ಕೊಡ್ಲ, ಒಟ್ಟು ಮನವಿ ಪತ್ರವನ್ನು ಕೊಟ್ರ ತಹಸೀಲ್ದಾರ್ ಅವ್ರು ಇವ್ರು ಬಂದ, ನಾವು ಇದಕ್ಕೆ ನಿಮ್ಗೆ ಅಲ್ಲಿ ಮನವಿ ನಾವು DC ಆಫೀಸ್ ತನಕ ಹೋಗಿ ಅಲ್ಲಿ ಮನವಿ ಕೊಡ್ತು, ಅಡ್ಡಿಲ್ಲ ಮಾಡಿ ಕೊಡುವ, ನಾವು ಮೇಲಧಿಕಾರಿಗಳಿಗೆ ಹೇಳ್ತು ಅಂತ ಹೇಳಿದ್ರು. ನಂತರ ಮೇಲಧಿಕಾರಿಗಳು ಇಲ್ಲ, ಯಾರು ಇಲ್ಲ. ಮತ್ತೆ ಓಟ್ ಆಯ್ತಲ್ಲ, ಓಟ್ ಆದ್ಮೇಲೆ ಅವ್ರ ಕೆಲಸ ಮುಗೀತು, ಅವ್ರು ಸುಮ್ಮನಿದ್ರು ಅಷ್ಟೇ. ಸರಿ, ಓಕೆ. ಈಗ ರಾಜ್ಯದಲ್ಲಿ 3-4 ಡೆಂಗ್ಯೂ ಜ್ವರಕ್ಕೆ 3-4 ಜನ ಬಲಿಯಾಗಿದ್ದಾರೆ ಈಗಾಗಲೇ. ಒಂದು ವೇಳೆ ಗಂಗೊಳ್ಳಿ, ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಕೂಡ ವ್ಯಾಪಿಸಿದ್ರೆ ಇದಕ್ಕೆ ಯಾರು ಉತ್ತರಿಸ್ತಾ ಇದ್ದಾರೆ? ಇಲ್ಲಿಯ ಜನರು ಇಷ್ಟು ದಿನ ಬಹುಶಃ ಬಡ ಮೀನುಗಾರರಿದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರಿದ್ದಾರೆ, ಇಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಟ್ಯಾಕ್ಸ್ ಹೋಗ್ತಾ ಇದೆ ಬಂದರಿಂದ. ಆದ್ರೂ ಕೂಡ ಜನರು ಇದ್ರ ಬಗ್ಗೆ ಅಧಿಕಾರಿಗಳು ಇದ್ರ ಬಗ್ಗೆ ಮೌನ ವಹಿಸ್ತಾ ಇರುವುದು ಯಾಕೆ ಮೇಡಮ್? ಅವ್ರಿಗೆ ಇದಕ್ಕೂ ಅದಕ್ಕೆ ಏನು ಸಂಬಂಧನೇ ಇಲ್ಲ ಅಂತ ಕೂತ್ಕೊಂಡಿದ್ರ, ನಿದ್ರಿ ಮಾಡ್ತಿದ್ರೆ ಮತ್ತೆ ನಾನು ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಾಂದ್ರೆ ನಾವು ಪ್ರತಿ ವರ್ಷ ಹೋಗಿ ಅವ್ರಿಗೆ ಮನವಿ ಕೊಡತ್ತ, ಎಷ್ಟು ಸಲ ಪ್ರತಿಭಟನೆಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲಾ ಅಧಿಕಾರಿಗಳಿಗೂ ಹೇಳಿ ಆಯ್ತಾ. ಬಂದಾಗ ಅವ್ರು ಮತ್ತೆ ಅದು ಗಮನಕ್ಕೆ ತಗೊಳ್ಳೋದಿಲ್ಲ. ಡೆಂಗು ಮಲೇರಿಯಾ ಎಲ್ಲ ಬರ್ತಿತ್ತು, ಆ ದೇವರಿಂದ ನಾವು ಉಳಿದಿತ್ತು ಅಷ್ಟೇ. ಬಿಟ್ರೆ ಈ ಗ್ರಾಮ ಜನರ ಓಟ್ ಬೇಕು ಸರ. ಮತ್ತೆ ಇಲ್ಲಿ ಜನರು ಬೇಡ, ಅವರಿಗೆ ಮಕ್ಕಳ ಮರಿಯೆಲ್ಲ ಇದ್ರ, ಸಣ್ಣ ಚಿಕ್ಕ ಮಕ್ಳು ಇದ್ರ ಅಂದ್ರೆ ಅವ್ರು ಅದಕ್ಕೆ ಈಗ ಯಾವ ಉದ್ದೇಶಕ್ಕೋಸ್ಕರ ತುಂಬಾ ವರ್ಷಗಳ ಹಿಂದಿದ್ದಲ್ವಾ, ಆವಾಗ ಜನಸಂಖ್ಯೆ ಕಡಿಮೆ ಇತ್ತು. ಯಾವ ಉದ್ದೇಶಕ್ಕೋಸ್ಕರ ಆವಾಗ ಮಾಡಿದ್ದದು? ಅದು ಯಾವಾಗ ಅದು ನಂಗೆ ಗೊತ್ತಿಲ್ಲ, ತುಂಬಾ ವರ್ಷದ ಹಿಂದಿಂದಲ್ಲ, ನಿಮ್ಗಿಂತ ಕೂಡ ತುಂಬಾ ಸಣ್ಣ. ಆದ್ರೆ ನಮ್ಗೆ ರೋಡ್ ಸಹ ಇಲ್ಲ ಸರ್. ಇಲ್ಲಿ ಯಾರಾದ್ರೂ ಒಬ್ರ ಮುದುಕರಿದ್ರೆ ನಮ್ಗೆ ರೋಡಿನ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ತಲೆ ಮೇಲೆ ಹೊತ್ಕ ಹೋಗ್ಬೇಕು, ಬಿಟ್ರೆ ಆಂಬುಲೆನ್ಸ್ ಬಂದ್ರೆ ಹೋಗ್ಲಿಕ್ಕೆ ದಾರಿ ಇಲ್ಲ ಇಲ್ಲಿ ಹಳಿಯರ್ ಮಳೆಯರಿ. ಅದಕ್ಕೋಸ್ಕರ ಒಂದು ಮನವಿ ಕೊಟ್ಟಿತ್ತು. ಆ ಮನವಿ ಕೂಡ ಅವ್ರು ಅದನ್ನ ಕೇಳಲಿಲ್ಲ ಅಂದ್ರ ಮೇಲೆ ಅವ್ರಿಗೆ ಏನಂತ ನಾವ್ ಹೇಳ್ಬೇಕು ಹೇಳಿ? ಜನರು ರಿಕ್ಷಾ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ಆಂಬುಲೆನ್ಸ್ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ರಿಕ್ಷಾನು ಹೋಗಕ್ಕಾಗುದಿಲ್ಲ, ಗಟ್ಟಿ ನಡಿಲಿಕ್ಕೆ ದಾರಿ ಇಲ್ಲ ಸರ್. ಇಲ್ಲಿ ವಯಸ್ಸಾದ್ರು ತುಂಬಾ ಜನ ಇದ್ರು, ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗುದು ಹೇಳಿ ನೀವು? ಈಗ ಹುಷಾರಿಲ್ದಿದ್ರೆ ಹೇಗೆ ತಗೊಂಡು ಹೋಗ್ತೀರಿ ನೀವು? ಹುಷಾರಿಲ್ದಿದ್ರೆ ಈಗ ಗಂಡಸರಲ್ಲಿ ಇರ್ತಾರಲ್ಲ, ಹೆಗಲ್ ಮೇಲೋ ಹಾಗೋ ಈಗ ಎತ್ಕೊಂಡು ಹೋಗ್ಬೇಕು, ರೋಡಿ ಸುಮಾರು ದೂರ ಹೋಗ್ಬೇಕಲ್ಲ. ಈಗ ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನೀವು ಸರಿಯಾದ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೈ ಚಾನ್ಸ್ ಅವರು ಪುನಃ ನಿಮ್ಮನ್ನ ಮನವೊಲಿಸಿದ್ರೆ ಏನ್ ಮಾಡ್ತಾರೆ? ಮನವೊಲಿಸಿದ್ರು ಹಾಕುದಿಲ್ಲ, ನಾವು ಓಟೇ ಹಾಕುದಿಲ್ಲ. ಯಾಕಂದ್ರೆ ನಮ್ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಲಿ, ಆವಾಗ ಬೇಕಾದ್ರೆ ಓಟ್ ಹಾಕು. ನಮ್ಗೆ ಕೆಲಸ ಮಾಡಿ ತೋರಿಸ್ಲಿ, ಆವಾಗ ಓಟ್ ಹಾಕತ್ತ. ಅಲ್ಲಿ ತನಕ ನಾವು ಓಟ್ ಹಾಕುದಿಲ್ಲ ಜನರಿಗೆ. ಸರಿ, ಇವಿಷ್ಟು ಕೂಡ ಯಶೋಧ ಅವರ ಮಾತುಗಳು. ನೋಡಿ, ಈ ಕೊಳಚೆ ಪ್ರದೇಶ ಅನ್ನೋದು ಯಾವ ರೀತಿ ಹರಿದು ಹೋಗ್ತಾ ಇದೆ ನೋಡಿ. ಗಂಗೊಳ್ಳಿ, ಗುಜ್ಜಾಡಿ, ತ್ರಾಸಿಯಿಂದ ಕೂಡ ಕಸ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಅಕ್ಕಪಕ್ಕದ ಇತ್ತೀಚೆಗೆ ಪ್ರತಿಭಟನೆ ಮಾಡಿದ ನಂತರ ಸ್ವಲ್ಪ ಸ್ಥಳೀಯರೇ ಸೇರಿಕೊಂಡು
ಸ್ವಲ್ಪ ನೀರು ಹೋಗ್ತಾ ಉಂಟು. ಅಲ್ಲದೆ ಇದ್ರೆ ಇಲ್ಲಿರುವ ಮನೆಗಳು ಯಾವುದು ಕೂಡ ಉಳಿತೇ ಇಲ್ಲ. ಈಗ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟ ಗಂಗೊಳ್ಳಿ ಅವರಿದ್ದಾರೆ, ಕೇಳುವ. ಏನು ಸರ್ ಅದು ಏನು ಸಮಸ್ಯೆ ಇದು? ಇಲ್ಲಿನ ಹಲವಾರು ವರ್ಷಗಳ ಸಮಸ್ಯೆ ಇದು. ಈ ಸಮಸ್ಯೆಗೆ ಇದ್ದ ಶಾಸಕರು, ಜನಪ್ರತಿನಿಧಿಗಳು ಎಲ್ಲರಿಗೂ ನಾವು ಅದ್ರ ಬಗ್ಗೆ ವಿಚಾರ ಮುಟ್ಸಿಯಾಗಿದೆ. ಲಾಸ್ಟ್ ಒಂದು ಎಲೆಕ್ಷನ್ ಬಂದಾಗ ಕೂಡ ನಮ್ಮದೆಲ್ಲ ಪ್ರತಿಭಟನೆ ಶುರು ಮಾಡಿದ್ದೆವು. ಆ ಪ್ರತಿಭಟನೆಯಲ್ಲಿ ಶಾಸಕರದು ಪಿ ಆಗಲಿ, ನಮ್ಮ ರಾಘವೇಂದ್ರ ಅವ್ರ ಪಿ ಆಗಲಿ, ಅವರು ಬಂದು ಎಲ್ಲ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಿಮಗೆ ಇನ್ನೂ ಆದಷ್ಟು ಬೇಗ ಇದು ಶುರು ಮಾಡ್ತೇವೆ ಅಂತ. ಆದರೆ ಇನ್ನೂವರೆಗೂ ಅವರು ಇದು ಮಾಡಲಿಲ್ಲ. ಈಗ ನಾವು ಇಲ್ಲಿನ ಜನ ಎಲ್ಲ ಸಂಕಲ್ಪ ಮಾಡಿದ್ದೇವೆ, ಆ ಪಂಜುರ್ಲಿ ದೈವದ ಮುಂದೆ ಸಂಕಲ್ಪ ಮಾಡಿದ್ದೇವೆ, ಮುಂದೆ ಯಾವ ಎಲೆಕ್ಷನ್ಗೂ ನಾವು ಓಟ್ ಹಾಕೋದಿಲ್ಲ ಅಂತ. ನಮ್ಮ ಸಂಕಲ್ಪ ಅದು, ಇಲ್ಲಿ ಜನರ ಸಂಕಲ್ಪ. ಯಾವ ಕಾರಣಕ್ಕೂ ನಾವು ಇನ್ನು ಮತ ಚಲಾವಣೆ ಮಾಡೋದೇ ಇಲ್ಲ. ನಮ್ಗೆ ಈ ಸಮಸ್ಯೆ ಪರಿಹಾರ ಆಗುವವರೆಗೂ ನಾವು ಮತ ಚಲಾವಣೆ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಇಲ್ಲಿ ಸಮಸ್ಯೆ ಅಂದರೆ ಸರ್, ಸಣ್ಣ ಮಕ್ಕಳಿಗೆ ನೀವು ಕೇಳ್ತಾ ಇದ್ರಿ ಅಂತ ಬೆಂಗಳೂರಲ್ಲಿ ಡೆಂಗ್ಯೂ ಗಿಂಗ್ಯೂ, ಇಂಥ ಕೊಳಚೆ ಇದರಲ್ಲಿ ಯಾವ ರೋಗ ಬರ್ಬೋದು? ಖಂಡಿತ ಹೌದು. ಇಂಥ ಸಮಸ್ಯೆಯಲ್ಲಿ ಯಾವ ರೋಗ ಬರ್ಬೋದು, ಅಂದರೆ ಪಾಪ ಆ ಮಕ್ಕಳಿಗೆ ಆ ನೀರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಮಕ್ಕಳು ಶಾಲೆ, ಬೇರೆ ಕಡೆ ಎಲ್ಲ ಉಡುಪಿ ಆ ಕಡೆ ನಿಮ್ಮ ಹುಗೂರ ಮಳೆ ಬಂದರೆ 2 ದಿವಸ ಶಾಲೆ ರಜೆ. ಈ ಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ಆ ಮಳೆಯಲ್ಲಿ ಮಕ್ಕಳು ಅರ್ಧ ನೀರಲ್ಲಿ ಹೋದರೂ ರಜೆ ಕೊಡೋರಿಲ್ಲ, ಏನೂ ಇಲ್ಲ. ಈಗ ಆರೋಗ್ಯ ಅಧಿಕಾರಿಗಳು ಕೂಡ ಇದ್ಲಕ್ಕೆ ಬಂದಿಲ್ವಾ ಸರ್? ಆರೋಗ್ಯ ಅಧಿಕಾರಿಗೆ ಬಂದು ಲಾಸ್ಟ್ ಟೈಮ್ ನಾವು ಇದಕ್ಕೆ ಆರೋಗ್ಯ ಅಧಿಕಾರಿಗೆ ಹತ್ರ ಎಲ್ಲ ಇದು ಮಾಡುವಾಗ ಸುಮಾರು ಒಂದು 2-3 ಕೇಸಸ್ ಎಲ್ಲ ಬಂದಿತ್ತಿದ್ರು. 2-3 ಕೇಸ್ ಬಂದಿದ್ದು, ಅದು ಏನಿಲ್ಲ ಈ ಕೊಳಚೆಯಿಂದ ಅಂತ ಅವ್ರು ಹೇಳಿದ್ದಾರೆ. ಈಗ ದೇವಸ್ಥಾನ ಆಗಿ ಎಷ್ಟು ವರ್ಷ ಆಯಿತು? ದೇವಸ್ಥಾನ ಹಲವು ವರ್ಷದ ಹಳೇ ದೇವಸ್ಥಾನ ಸರ್ ಇದು. ಓಕೆ, ಹಳೇ ದೇವಸ್ಥಾನ ಇದು. ಇಲ್ಲಿ ಈ ದೈವಕ್ಕೆಲ್ಲ ನಂಬಿದವರೇ ಇದ್ದಾರೆ ಇಲ್ಲಿ. ಆದರೆ ಇಲ್ಲಿ ಈ ಕೊಳಚೆಗೆ ನಮ್ಗೆ ಸಮಸ್ಯೆ ಅಂದರೆ ಈ ಕೊಳಚೆಯಿಂದನೇ ಬಿಟ್ಟರೆ ಬೇರೆ ಇಲ್ಲ. ಈ ಕೊಳಚೆ ಅಂದರೆ ಎಷ್ಟು ದುರ್ವಾಸನೆ ಅಂದರೆ, ಈಗ ಮಳೆ ಬರ್ತಾ ಇದೆ, ನೀರು ಸಾಗಾಟ ಆಗಿರ್ತದೆ, ಗೊತ್ತಾಗೋದಿಲ್ಲ. ಆದರೆ ಇಲ್ಲಿನ ವಾಸನೆ, ನೀವು ಇಲ್ಲಿ ಆ ಕಡೆಯಿಂದ ಈ ಕಡೆ ಇಲ್ಲಿ ಬರುವಾಗ ನಿಮ್ಗೆ ವಾಸನೆ ಬೇಕಾದ್ರೆ ಸೀದಾ ಇದೊಂದು ಬ್ರಿಡ್ಜ್ ದಾಟಿದ್ರೆ ಸಾಕು, ಬೇರೆ ಏನೂ ಬೇಡ. ಅಂದರೆ ನಿಮಗೆ ರೋಗ ಯಾವ ರೋಗ ಬೇಕು ಎಲ್ಲ ಹರಡಲಿಕ್ಕೆ ರೆಡಿ ಇದೆ. ಈ ತೋಡು, ಈ ಚರಂಡಿ ಒಂದು ಯಾವ ರೋಗ ಬರಲಿಕ್ಕೂ ರೆಡಿ ಇದೆ ಅಂತ. ಇದು ನಿಮಗೆ ಕೊರೋನಾದಿಂದ ಎಲ್ಲ ನಮ್ಗೆ ಹೆದರಿಕೆ ಇಲ್ಲ, ನಮ್ಗೆ ಈ ಚರಂಡಿನೇ ಹೆದರಿಕೆ. ಕರೋನಾಕ್ಕಿಂತ ಭೀಕರವಾಗಿದೆ. ಕರೋನಾಕ್ಕಿಂತ ಭೀಕರ ಸರ್, ಕರೋನಾಕ್ಕಿಂತ ಭೀಕರ. ಯಾಕಂದ್ರೆ ಕರೋನಾ ಬಂದರೆ ಅದು ಹಾಗಾಗ್ತದೆ, ಇದು ನಾವು ದಿನಾ ಕಷ್ಟಪಡಬೇಕು. ಈಗಿನ ಮಕ್ಳಿಗೆ ಒಂದು ಸೊಳ್ಳೆ ಯಾವ ಥರ ಉತ್ಪತ್ತಿ ಆಗಿದೆ ಅಂದರೆ ಇಲ್ಲಿ ಒಂದೊಂದು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿ ಸೊಳ್ಳೆ. ಹೌದು. ಈಗ BJPಯ ಭದ್ರಕೋಟೆ ಹಿಂದುತ್ವದ ಅಂತ ಹೇಳಿದ್ರೆ ಗಂಗೊಳ್ಳಿ ಕೂಡ ಹೆಸರು, ನಾನು ಆಗಲೇ ಹೇಳ್ದಂಗೆ. ಬಟ್ ಯಾಕೆ ನಿಮ್ಮಲ್ಲಿರೋ ಜನಪ್ರತಿನಿಧಿಗಳೇ ಯಾಕೆ ಇದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ ಸರ್? ಇದಕ್ಕೆ ಮೊದಲೇ ಇದಕ್ಕೆ 80 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು ಸರ್. ಆವಾಗಲೇ ಇವರು ಈ ಶುರು ಹಚ್ಕೊಂಡಿದ್ರೆ ಇವತ್ತಿಗೂ ಏನೂ ಆಗ್ತಿರಲಿಲ್ಲ. ಈ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದನೇ ಈ ಥರ ಅಂತ ಹೇಳ್ಬೋದು. ನಾನು ಹೇಳೋದ ಪ್ರಕಾರ ಅವ್ರು ಇದ್ರ ಬಗ್ಗೆ ಈಗ ನಿಗಾ ವಹಿಸಿದ್ರೆ ಆ 80 ಲಕ್ಷ ರೂಪಾಯಿ ಇಲ್ಲಿ ನಮಗೇನು ಸುಮಾರು ಇದಾಗ್ತಿತ್ತು. ಕ್ರಮೇಣ ಅದು ಏನಾದರೂ ಆಗಿ ಕಂಟಿನ್ಯೂ ಆಗಿ ಒಂದು ಏನಾದರೂ ಆಗ್ತಿತ್ತು. ಇವ್ರು ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ ಅಂದರೆ ಇಲ್ಲೇ ಅವರಲ್ವಾ ಓಟ್ ಹಾಕ್ತಾರೆ ಬಿಡಿ. ಈಗ ಫಂಡ್ ಬಂದಿದ್ದು ಯಾಕೆ ವಾಪಸ್ ವಹಿಸ್ತಾರೆ? ಅದು ಅವರಿಗೆ ಗೊತ್ತು ಸರ್. ಹೇಗೆ ಗೊತ್ತುಂಟಾ, ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರು ಏನು ಮಾಡ್ತಾರೆ, ಅದು ಬೇರೆ ಯಾವ್ದಕ್ಕಾದ್ರೂ ಹಾಕ್ತಾರೆ. ಹೌದಾ? ಇದೇ ನಮ್ಮ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಿಗಾ ವಹಿಸಿದ್ರೆ ಇವತ್ತಿಗೂ ಈ ಚರಂಡಿ ಒಂದು ಸುಂದರ ಒಂದು ರಸ್ತೆ ಆಗ್ತಿತ್ತು. ಕರೆಕ್ಟ್. ಇವ್ರು ನಿರ್ಲಕ್ಷ್ಯ. ಅದಕ್ಕೆ ಈಗ ಇಲ್ಲಿ ಜನರಿಗೆ ಹೇಳೋದು ಒಂದೇ, ಯಾರು ಬಂದರೂ ನಾವು ಓಟ್ ಹಾಕ್ಲಿಕ್ಕಿಲ್ಲ. ನಮ್ದು ಒಂದೇ ಅದು. ಈಗ ನಾವು ದೈವದ ಹತ್ರನೇ ಸಂಕಲ್ಪ. ಈಗಾಗಲೇ ಹೇಳೋ ಪ್ರಕಾರ ದೈವದ ಹತ್ರನೇ ಸಂಕಲ್ಪ ಮಾಡ್ಕೊಂಡಿರುವುದು ಏನಂತ ಹೇಳಿದ್ರೆ, ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತೆ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ, ಅದಾದ ನಂತರ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಮೊದಲೇ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಗಂಗೊಳ್ಳಿದು. ಹಾಗಾಗಿ ಇಲ್ಲಿ ನಾವ್ಯಾರು ಕೂಡ ಚುನಾವಣೆಯನ್ನು ಬಹಿಷ್ಕರಿಸ್ತೇವೆ. ಯಾವಾಗ ಇದರದ್ದು ಸರಿಯಾಗಿ ಕೆಲಸ ಮಾಡಿದ್ರು ಆವಾಗ ನಾವು ಚುನಾವಣೆಗೆ ರೆಡಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು. ಮತ್ತು ಇವರು ರಾಘವೇಂದ್ರ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆ ಸರ್. ಯಾಕಂದ್ರೆ ಇವತ್ತಿಗೆ ಗಂಗೊಳ್ಳಿಯಲ್ಲಿ ಬರೀ ನಿರ್ಲಕ್ಷ್ಯಕ್ಕೆ ಒಳಗಾಗ್ತೇ ಬಿಟ್ರೆ ಯಾರು ಇಲ್ಲಿ ಗಮನ ಹರಿಸೋದಿಲ್ಲ. ಯಾಕಂದ್ರೆ ಇದು ಭದ್ರಕೋಟೆ, ಅವ್ರಿಗೆ ಗೊತ್ತು. ಇವತ್ತು ಒಂದು ಗಳಿಗೆ ಅವ್ರು ಇದು ಮಾಡಿದ್ರೆ ಬಿಡ್ತಾರ. ಮತ್ತೆ ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳಿಲ್ಲ ಆದರೆ ಮುಂದೆ ನಮಗೆ ತುಂಬ ತೊಂದರೆ ಇದೆ ಸರ್, ತುಂಬ ತೊಂದರೆ. ಈಗ ಮಳೆ ಜಾಸ್ತಿ ಇದೆ, ನೀರು ಬರ್ತಾ ಇದೆ, ಅದಕ್ಕೆ ಒಳ್ಳೆ ಹರಿವು ಆಗ್ತಾ ಇದೆ, ಮಳೆ ನೀರು ಹೋಗ್ತಾ ಇದೆ.
ಸ್ವಲ್ಪ ಮಳೆ ಕಡಿಮೆ ಆಗಲಿ, ಹಾಗೆ ನೀರು ನಿಲ್ತದೆ. ಆವಾಗ ನೀವು ಕೊಳಚೆ ನೋಡಬೇಕು, ಯಾವ ಸೊಳ್ಳೆ ಬೇಕು ನಿಮಗೆ, ಎಲ್ಲ ರೀತಿಯ ಸೊಳ್ಳೆಗಳು ಎಲ್ಲ ರೀತಿ ನಿಮಗೆ. ಆ ಡೆಂಗು ಗಿಂಗು ಲೆಕ್ಕಕ್ಕೆ ಇಲ್ಲ ನಮಗೆ ಇಲ್ಲಿ. ಡೆಂಗು ಗಿಂಗು ಎಲ್ಲ ಲೆಕ್ಕಕ್ಕೆ, ಆ ಸೊಳ್ಳೆ ಕಚ್ಚಿದೆ ಅಲ್ಲ ಅದೆಲ್ಲ ಲೆಕ್ಕಕ್ಕೆ ಇಲ್ಲ, ಅಷ್ಟು ಸೊಳ್ಳೆ. ಯಾರ ಹತ್ರ ಹೇಳುದು ಹೇಳಿ? ನಾವು ಎಲ್ಲ ಜನಪ್ರತಿನಿಧಿ ಹೇಳಿ, ಈಗ ನಮ್ಮ ಶಾಸಕರಾಗ್ಲಿ ರಾಘವೇಂದ್ರ ಅವರಾಗ್ಲಿ ಎಲ್ಲರ ಹತ್ರ ಹೇಳಿ ಹೇಳಿ ಇದಾಗಿದೆ. ಅವ್ರು ಈಗಲೂ ಎಚ್ಚೆತ್ತುಕೊಳ್ಳಿಲ್ಲ. ಅದರ ಮುಂದೆ ಅದರ ಪರಿಣಾಮ ಅವರು ಅನುಭವಿಸಲೇಬೇಕು ಬೇಕು. ಆ ದೈವದ ಸತ್ಯ ಅವ್ರ ಮುಂದೆ ಇದರ ಪರಿಣಾಮ ಅವರು ಅನುಭವಿಸೇ ಬಹುಸ್ತಾರೆ. ಬಹುಶಃ ಹೇಳುವ ಪ್ರಕಾರ ಗಂಗೊಳ್ಳಿ ಅಂತ ಹೇಳಿದ್ರೆ ಹಿಂದುತ್ವ. ಬಹುಶಃ ಇಲ್ಲಿರುವ ಕಾರ್ಯಕರ್ತರು ಕೂಡ ಅಷ್ಟೇ ಚಿನ್ನದಂಥವ್ರು. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಆಮಿಷಗಳಿಗೆ ಬೆಲೆ ಕೊಡುವವರಲ್ಲ. ನಾವು ಏನಿದ್ರು ಕೂಡ ದೇಶ ಸೇವೆಗೆ ಇರುವವರು ಅಂತ ಯಾವಾಗಲೂ ಕೂಡ ಹೇಳ್ತಾ ಇರುವವರು. ಅದನ್ನು ಮನಗಂಡು ಅದನ್ನೇ ದೌರ್ಬಲ್ಯ ಅಂತ ಬಹುಶಃ ಜನಪ್ರತಿನಿಧಿಗಳು ಅವರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಂದಾದರೂ ಸ್ಥಳೀಯ MLA ಅವರು MP ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ನಾವು ಹೇಳ್ತಾ, ನಮ್ಮ ನೀರಿನ ಅವ್ಯವಸ್ಥೆಯ ಬಗ್ಗೆ ನಾವು ಸ್ಥಳೀಯರಾಗಿರೋದಂಥ ಶ್ರೀಯುತ ಬಸವ ಕಾರ್ವೇರು ಅವರು ಟ್ರೋಲ್ ಬೋಟ್ ಯೂನಿಯನ್ ಅಧ್ಯಕ್ಷರು ಕೂಡ. ಏನು ಸರ್ ಸಮಸ್ಯೆ? ಏನು ಸರ್ ಸಮಸ್ಯೆ ಅಂದರೆ ಚರಂಡಿನೇ ಇಲ್ಲ ಇಲ್ಲಿ ನೋಡಿ. ನೀವೀಗ ನೋಡಿದ್ರಿ ಹಿಂಗೆ ತೋಡು ಉಂಟು, ತೋಡಲ್ಲಿ ಸರ್ ಇವಾಗ ಮಳೆಗಾಲದಲ್ಲಿ ಮಾತ್ರ ಅದರಲ್ಲಿ ಎಷ್ಟು ಕೊಳಚೆ ಉಂಟ ನೋಡಿ. ನೀರೇ ಪಾಸ್ ಆಗೋದಿಲ್ಲ, ಎಲ್ಲ ವೇಸ್ಟೇಜ್ ತಂದು ಅದಕ್ಕೆ ಹಾಕೋದು. ಕೇಳಿದರೆ ನಿಮ್ಮಿಂದ ಕೇಳೋದು. ಮತ್ತು ಮೊನ್ನೆ ಲಾಸ್ಟ್ ಟೈಮ್ ಇಲೆಕ್ಷನ್ಗೆ ಬಂದರು, ಎಲ್ಲರೂ ಬಂದರು, ನಮ್ಮ ಶಾಸಕರು ಬಂದು ಎಲ್ಲರೂ ಬಂದು ನಾವು ಮಾಡಿ 80 ಲಕ್ಷ ಅನುದಾನ ಬಂದಿದೆ. ಅದೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡಿ ಹಾಕಿ ಸ್ಟಾರ್ಟ್ ಮಾಡಿದರೆ ನಮ್ಮ ಶಾರ್ಟ್ ಬಿದ್ದರೂ ಬೇರೆ ಯಾವುದಾದ್ರು ರೀತಿಯಲ್ಲಿ ಇದು ಮಾಡ್ಬೋದು ಈಗಿತ್ತಲ್ಲ. ಈಗ ನೋಡಿ ಪಂಚಾಯತಲ್ಲಿ BJP, ನಮ್ಮ ಇವರು BJP, ಶಾಸಕರು BJP, MP ಅವರು BJP. ಮತ್ತು ನಾವು ಅವರಿಗೆ ಯಾಕೆ ಓಟ್ ಹಾಕ್ಬೇಕು? ನಾವು ಹುಟ್ಟು ಅವರಿಗೆ ಓಟ್ ಹಾಕಿ ನಾವಂದರೆ ನಿಜವಾಗ್ಲೂ ಕೆಲವೆಲ್ಲ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕೋದಿಲ್ಲ. ಹಿಂದುತ್ವದ ವಿಷಯದಲ್ಲಿ ಓಟ್ ಹಾಕ್ತೇವೆ. ಕ್ಯಾಂಡಿಡೇಟ್ ನೋಡಿ ಕೆಲವೆಲ್ಲ ಪ್ರಯೋಜನ ಇಲ್ಲದ ಕ್ಯಾಂಡಿಡೇಟ್ ನಮಗೆ ಹಿಂದುತ್ವ ಅದ್ರ ವಿಷಯದಲ್ಲಿ ನಾವು ಓಟ್ ಹಾಕ್ತೇವೆ. ಅದೇ ನಾವು ಮಾಡಿದವ್ರು ತಪ್ಪಂತ ಇನ್ನು ಹಾಗೆ ಮಾಡೋದು ನೋಟ ಅಂತೂ ಅದಕ್ಕೆ ಹಾಕೋದಿಲ್ಲ. ನಾವು ಬೇರೆ ಇದಕ್ಕೆ ಹಾಕೋದಿಲ್ಲ. ನಮ್ದೇನು ಗೊತ್ತಾ, ನೋಟನೇ ಯಾಕೆ ಹಾಕಬೇಕು? ನಾವು ಯಾರ ಹತ್ರ ಹೋಗಿ ಕೇಳೋದು? ನಮ್ಮ ಪಾರ್ಟಿಯವ್ರ ಹತ್ರ ಕೇಳಲಿಕ್ಕೆ ಆಗ್ತದೆ? ಏನಿಲ್ಲ. ಅಥವಾ ನನ್ನ ಲೆಕ್ಕದಲ್ಲಿ ನಮ್ಮ ಗಂಗೊಳ್ಳಿ ಮೇಯ್ನ್ ಬೈಂದೂರಿಗೆ ಹೋಗಿ ಮಿಸ್ಟೇಕ್ ಆಯ್ತು ಅಂತ ಹೊರಟದು. ಕುಂದಾಪುರದಲ್ಲಿರುವಾಗ ಸರಿ ಏನಾದರೂ ಮಾಡ್ಕೊಳ್ಬೋದು. ಈಗ ಅವ್ರಿಗೆ ಏನು ಗೊತ್ತುಂಟ, ತ್ರಾಶಿ ಆಚೆಗೆ ತ್ರಾಶಿ ಈಚೆ ಏನು ಗೊತ್ತುಂಟು. ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರವರು ಕೂಡ ಇದ್ದಿದ್ರು, ರೆಸ್ಪಾನ್ಸ್ ಮಾಡ್ತಿದ್ದೀರಿ ಮಾತ್ರ. ಹೌದು. ಈಗ ನೋಡಿ, ಈಗ ನಮ್ದು ಡಾಗ್ ಬಿದ್ದೋಗಿ 1.5 ವರ್ಷ ಆಯ್ತು. ಅದರ ನಂತರ ಈಗ ಇದು 2ನೇ ವರ್ಷ ಏನೂ ಇಲ್ಲ. ಏನಿಲ್ಲ ಅಂದರೆ ಅವರು ಸುಕುಮಾರ್ ಶೆಟ್ಟಿ ಇದ್ದೀರು 11 ಕೋಟಿ 60 ಲಕ್ಷ ಈಗ ಎಸ್ಟಿಮೇಟ್. 50% ಕೆಲಸ ಆಗುವಷ್ಟೆಲ್ಲ ಅಷ್ಟು ಅಮೌಂಟ್ ಡ್ರಾ ಆಗಿದೆ. ಹೇಗೆ ಸಂಪೂರ್ಣ ಕಳಪೆ ಕಾಮಗಾರಿ, ಸಂಪೂರ್ಣ ಕಳಪೆ ಅಲ್ಲ, ಕಳಪೆ ಅಲ್ಲ, ವರ್ಕೇ ಆಗದೆ ಡ್ರಾ ಆಗಿತ್ತಲ್ಲ. ಆದರೆ ಸ್ವಲ್ಪ ಹೋಯ್ತು. ಆ ವಿಷಯ ನಮಗೆ ಮೇಯ್ನ್ ಇಲ್ಲಿ ನೋಡಿ, ನೀರೇ ಹೋಗುದಿಲ್ಲ. ಈಗ ನೋಡಿ, ಈಗ ಡೆಂಗು ಈ ಗಲೀಜು ನೀರಲ್ಲಿ ನಾವು ಬಂದರೆ ಏನಾಗ್ಬೋದು, ಪರಿಸ್ಥಿತಿ ಆಗೋದು. ಈಗಾಗಲೇ 3-4 ಜನ ತೀರಿ ಹೋಗಿ ಆಯ್ತು ರಾಜ್ಯದಲ್ಲಿ. ಹೌದು, ಈ ಚಾನ್ಸ್ ಎಲ್ಲಾದ್ರೂ ಈಚೆ ಕಡೆ ಬಂದರೆ ಬೆಂಗಳೂರಲ್ಲಿ ಉಂಟು, ಮ್ಯಾನೇಜ್ಮೆಂಟಲ್ಲೆಲ್ಲ ಡೆಂಗು ಉಂಟು ಡೆಂಗು. ಕೊಳಚೆ ನೀರಿದ್ರೆ ಮಾತ್ರ ಸೊಳ್ಳೆ ಬರೋದು. ಅದು ಪಾಸಿ ಆಗುದಿಲ್ಲ, ಅಲ್ಲೆಲ್ಲ ನಿಲ್ತದೆ, ಏನೂ ಇಲ್ಲ. ನಮ್ಗಂದ್ರೆ ನಮ್ಮ ಇಲ್ಲಿಂದ ಒಂದು 3-4 ಪಂಚಾಯತ್ ಮೆಂಬರ್ ಮೇಲೆ SI ಆಗ್ತದೆ. ಯಾಕೆ ಇವ್ರು ತಿಂಗಳಿಗೆ ಒಂದು ಬಟ್ಟೆ ಸಿಗ್ತದೆ ನನಗೆ ಮೆಂಬರ್ ಆಗೋದು. ಮತ್ತೆ ಅದ್ರ ಬಗ್ಗೆ ಎಲ್ಲಾದ್ರೂ ಬೇಡ್ಲಿಕ್ಕೆ ಹೋಗ್ಬೋದಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ರೆ ಯಾಕೆ ನಿಲ್ಬೇಕು ಇವರು? ಇವರಿಗೆ ಯಾರು ಸಿಗುದಿಲ್ಲ ಅಂತ ಯಾರಿಗಾರು ನಿಲ್ಲಿಸಿ ಬಿಡುದ ಕ್ಯಾಂಡಿಡೇಟ್ ಅಂತ ಹೇಳಿ ಏನು ಪ್ರಯೋಜನ ಉಂಟು? ನೋಡಿ ಈಗ ಈ ಮಳೆಗೆ ಇಷ್ಟ ಆಗಿದೆ, ಮತ್ತೇನು ಮಳೆ ಇಲ್ಲ ಅಂತೇಳಿ ಪಾಸ್ ಆಗೋದಿಲ್ಲ. ನೀರು ಪಾಸ್ ವೇಸ್ಟೇಜ್ ಉಂಟು ತೋಡಲ್ಲಿ ಏನೂ ಇದಾಗೋದಿಲ್ಲ. ಈಗ ಸ್ವಲ್ಪ ಇದು ಬಂದದಕ್ಕೆ ಅದು ಈ ನೀರೆಲ್ಲೂ ಹೋಗುವುದೇ ಇಲ್ಲ. ದೇವಸ್ಥಾನದವರೆಗೆ ಇದು ಬ್ಲಾಕ್. ಎಲ್ಲಿಂದ ಬರ್ತದೆ ಸರ್ ಅದು ಕಸ? ಈಗ ಮೇನು ಎಲ್ಲ ಈಗ ಅಲ್ಲಿ ಏನು ಗೊತ್ತುಂಟ, ರೋಡಲ್ಲಿ ಅಲ್ಲೆಲ್ಲ ಬ್ಲಾಕ್. ಯಾರು ರೋಡಿನ ನೀರು ಸೀದಕ್ಕೆ ಇಳಿತದೆ, ಅಷ್ಟು ಆ ಗಲೀಜು ನೀರು ಇಲ್ಲೇ ಇಳಿತದೆ. ಹೌದು, ಅದರಲ್ಲಿ ಕಾಲು ಹಾಕೊಂಡೆಲ್ಲ ಬರಬೇಕು. ಶಾಲೆ ಹೋಗೋ ಮಕ್ಕಳು ಅದರಲ್ಲಿ ಕಾಲು ಹಾಕೊಂಡು ಹೋಗ್ಬೇಕು. ಹೌದು, ಈಗ ಇದಕ್ಕೆಲ್ಲ ಪೈಲೇರಿ ಇದಕ್ಕೆಲ್ಲ ಏನು ಇದಾಗ್ತದೆ. ಈ ಮಕ್ಕಳಿಗೆಲ್ಲ ಎಷ್ಟೊಂದು ಇರಬೇಕು ಈಗ ಈ ನೀರಲ್ಲಿ. ನೀವು ಈಗ ಬಂದಿದ್ದಕ್ಕಾಯ್ತು ಸರ್, ಸಾಯಂಕಾಲ ಹೊತ್ತಿಗೆ ಬಂದ್ರೆ ಇತ್ತಲ್ಲ,
ಸಾಯಂಕಾಲ ಇಲ್ಲಿ ಬಂದರೆ ಕುತ್ಕೊಳ್ಬೇಕು. ಹೌದೌದು. ಈಗ ಬಂದಿದ್ದಕ್ಕಾಯ್ತು, ಸಾಯಂಕಾಲ ಹೊತ್ತಿಗೆ ಬಂದ್ರೆ ಇತ್ತಲ್ಲ ಇಲ್ಲಿ ನಿತ್ಕೊಂಬುದಲ್ಲ, ಮತ್ತೆ ಯಾರ ಮನೆ ಹತ್ರನೂ ನಿತ್ಕೊಂಬುದಲ್ಲ, ಆ ಥರ ನುಸಿ. ಇದ್ ಮಾಡಿ ಕೊಟ್ರೆ ಮಾತ್ರ ಅದು ಹೋಗುತ್ತೆ, ಇಲ್ಲಾದ್ರೆ ಅಲ್ಲೇ ನಿಲ್ಲುತ್ತೆ ಅದು. ನಾನು ಎಷ್ಟೋ ಸಲ ಇಳಿದು ನಾನು ಕಸ ಎಲ್ಲ ಇದ್ ಮಾಡಿ ಕೊಟ್ಟಿದ್ದೆ ಅಲ್ಲೇ ತೋಡಲ್ಲಿ. ಆಯ್ತಾ? ಈಗ ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಹೋಗ್ಲಿಕ್ಕೆ, ಶಾಲೆಗೆ ಹೋಗ್ಲಿಕ್ಕೆ. ಈಗ ಏನು ಅದರ ಮಕ್ಕಳನ್ನ ಈಗ ನೀವು ಶಾಲೆ ಕಳಿಸ್ತಾ ಇದ್ದೀರಾ ಅಥವಾ ಹೇಗೆ? ಸರ್ ಶಾಲೆ ಅಂತೂ ಕಳ್ಸೋದು ಬಂದ್ ಮಾಡ್ಲಿಕ್ಕೆ ಆಗಲ್ಲ. ಆಗ್ತದ? ಆಗಲ್ಲ. ಹೆತ್ತವರಿಗೆ ಎಲ್ಲಿ ಫೇಲ್ ಆಗ್ತಾನೋ ಅಂತ ಒಂದು ಅದೇದ್ರಿಕೆ ಅದು ಹೋಗ್ಲಿ ಸರ್. ಇದು ಇಲ್ಲಿ ಇರುವುದು ಎಲ್ಲ ಸಾಮಾನ್ಯ ಮೀನುಗಾರರು, ಸಣ್ಣ ಪಟ್ಟ ಬಡ ಕೂಲಿ ಮಾಡಿ ತಿನ್ನೋರು. ಇದೇ ಇಲ್ಲಾದ್ರೂ ಪ್ರತಿಷ್ಠಿತ ಮನೆ ಇಲ್ಲಾರ MLA MP ಗುತ್ತಿಗೆದಾರನ ಮನೆ ಹತ್ರ ಹೀಗೆ ಆಗಿದ್ರೆ ಬಿಡ್ತಾ ಇದ್ರೆ ಇವರು ಅದೇ 1-2 ತಿಂಗಳಲ್ಲಿ ರೆಡಿ ಮಾಡ್ತಾ ಇದ್ರು. ಇಲ್ಲಿ ಇರೋರೆಲ್ಲ ಬಡ ಮೀನುಗಾರರು, ಅವ್ರಿಗೆ ಬೇಕಾಗಿಲ್ಲ, ಹೇಗೂ ನಡೆದು ಹೋಗ್ತದೆ. ಇವತ್ತಲ್ವಾ ಹೋಗ್ತದೆ. ಏನು ಸರ್ ಇದು ಮಳೆ ನಿಂತ, ಈಗ ಮಳೆ ಬರ್ತಾ ಇದೆ, ನೀರು ಹರಿತಾ ಇದೆ, ಮಳೆ ನಿಂತ ಮೇಲೆ ಇಲ್ಲಿ ನಿಲ್ಲಿಕ್ಕಾಗಲ್ಲ, ಅಷ್ಟು ಗಬ್ಬು ವಾಸನೆ. ನಾನು ಹೇಳ್ತಾ ಇರೋದು ಹೇಗೆ, ಇವ್ರೀಗ ಅವರ ಗುತ್ತಿಗೆದಾರರು PWD ಅವರು ಅವ್ರ ಮನೆ ಹತ್ರ ಇಲ್ಲ, ಪ್ರತಿಷ್ಠಿತ ಯಾರು ದೊಡ್ಡ ಅವ್ರ ಮನೆಯವ್ರ ಹತ್ರ ಇದೇ ಥರ ಚರಂಡಿ ಇದ್ದರೆ ಸರಿ ಮಾಡ್ತಾ ಇರಲಿಲ್ಲ ಅವರು. ಇಲ್ಲಿ ಇರೋದು ಮೀನುಗಾರರು, ಅವ್ರಿಗೆ ಬೇಡವಾಗಿದೆ ಅವರು. ಯಾಕಂದರೆ ಇಲ್ಲಿ ಅಂತ ಅಲ್ಲ, ಗಂಗೊಳ್ಳಿ ಸಮಸ್ಯೆನೇ ಹಾಗೆ. ಇದು ಹಲವು ವರ್ಷಗಳ ಬೇಡಿಕೆ. ನಾವು ಹೋಗಿ ಇಷ್ಟು ಅರ್ಜಿ ಕೊಟ್ಟಿದ್ದೊಂದು ಇದೇ ಇಲ್ಲ. ಯಾರ್ದು ದುಡ್ಡಲ್ಲ. ಈಗ ನೀವು 6 ತಿಂಗಳಿಗೊಂದ್ಸರಿ ಗ್ರಾಮ ಸಭೆ ಆಗ್ತದೆ, ಗ್ರಾಮ ಸಭೆಯಲ್ಲಿ ಹೋಗಿ ಕೂಡ ಹೇಳ್ತೀರಾ? ಗ್ರಾಮ ಸಭೆಯಲ್ಲಿ ಅದು ಹೇಳಿ 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 ಆ ಫೈಲ್ ಒಂದಿಷ್ಟು ತುಂಬಿದೆ ಬಿಟ್ರೆ ವರ್ಕ್ ಅಂತೂ 5 ಬಿಡಿ 100 1% ವರ್ಕ್ ಆಗಿದ್ರು ಬೇಜಾರಿರಲಿಲ್ಲ. 1% ವರ್ಕ್ ಆಗಿದ್ರು ಬೇಜಾರು. ಇವರು ಏನು ಈ ಥರ ಈ ಚರಂಡಿ ವ್ಯವಸ್ಥೆ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂದ್ರೆ ಇಲ್ಲಿ ಎಲ್ಲ ಇವರು ರೋಗ ಎಲ್ಲ ಬಂದು ಸಾಯ್ಬೇಕು ಆ ಥರದಲ್ಲಿದ್ದಾರೆ. ಆ ಸತ್ತ ಮೇಲೆ ಆ ಎಲೆಕ್ಷನಲ್ಲಿ ಇದು ಮಾಡ್ಬೋದು ಅವರಿಗೆ, ಅಂದರೆ ಮತ ವೋಟ್ ಬ್ಯಾಂಕಿಂಗ್ ಆ ಇದರಲ್ಲಿದ್ದಾರೆ ಬಿಟ್ಟರೆ, ಇಲ್ಲಾಂದ್ರೆ ಯಾವಾಗಲೂ ಮಾಡ್ತಿದ್ರು. ಇವ್ರಿಗೆ ಏನು ಗೊತ್ತುಂಟಾ, ಆ ಇದರಲ್ಲಿ ವೋಟ್ ಬ್ಯಾಂಕಿಂಗಲ್ಲಿ ಮತ ಇದು ಮಾಡಲಿಕ್ಕಿದೆ, ಆ ಇದರಲ್ಲಿ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಮೇಡಮ್, ಈಗ ನೀವು ಕೊಳಚೆ ನೀರು ಬಗ್ಗೆ ಇಷ್ಟು ಹರಿದು ಹೋಗ್ತಾ ಇರೋದ್ರ ಬಗ್ಗೆ, ಅವ್ಯವಸ್ಥೆ ಬಗ್ಗೆ ಕಳೆದ ಸರಿ ಪ್ರತಿಭಟನೆ ಕೂಡ ಮಾಡಿದ್ರಿ, ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರಿ, ಸಣ್ಣ ಮಕ್ಕಳು ಕೂಡ ಇದ್ರು. ಅದಾದ ನಂತರನೂ ಕೂಡ ಅದನ್ನು ಅವರು ಕಾಮಗಾರಿನ ತ್ವರಿತಗತಿಯಲ್ಲಿ ಸಾಗಿಸಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಇದ್ರು? ನಾವು ಪ್ರತಿಭಟನೆ ಮಾಡುವಾಗ ಮಕ್ಕಳ ಸಮೇತ ಪ್ರತಿಭಟನೆ ಮಾಡಿದ್ದೇವೆ. ಯಾಕಂದ್ರೆ ಇಲ್ಲಿನ ಅವ್ಯವಸ್ಥೆ ಆಗಿದೆ. ಮಕ್ಕಳಿಗೆ ಪ್ರತಿಯೊಂದರಲ್ಲಿ ಆಹಾರವನ್ನು ಕೊಡುವಾಗ ನಮಗೆ ತುಂಬ ಹೆದರಿಕೆ ಆಗ್ತದೆ. ಮೊದಲೇ ಇಲ್ಲಿ ಡೆಂಗ್ಯೂ ಕಾಯಿಲೆ ಇದೆ, ಮಲೇರಿಯಾ ಇದೆ, ಪ್ರತಿಯೊಂದು ಇದ್ರೂ ಇಲ್ಲಿ ಏನು ಅವ್ಯವಸ್ಥೆ ಆಗರವಾಗಿ ನಿಂತಿದೆ ಗಂಗೊಳ್ಳಿ ಅನ್ನುವುದು. ನಮ್ಮ ಪಂಜುರ್ಲಿ ತೋಡು ಪ್ರತಿಭಟನೆ ಮಾಡಿದ ನಂತರ ಆ ಪ್ರತಿಭಟನೆಯ ಕಾವು ಅನ್ನುವುದು ನಮ್ಮ ದೆಹಲಿ ಮಟ್ಟದಲ್ಲಿ ಕೂಡ ಹೋಗಿ ಅಲ್ಲಿ ನಾಯಕರನ್ನು ತಲುಪಿ ಈ ಒಂದು ಕಾರ್ಯನಿರ್ವಹಣೆಗೆ ತಯಾರಾಗಿದ್ದಾರೆ. ಆದರೆ ಇಲ್ಲಿ ಏಕೆ ಶಾಸಕರು ಇಲ್ಲಿ ಮನಸ್ಸು ಕೊಟ್ಟು ಕೆಲಸ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಹೇಗೆ ಮುಂದಿನ ಚುನಾವಣೆ ಬರ್ತಾ ಇದೆ, ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನೀವು ಪುನಃ ಯಾವ ರೀತಿ ತಯಾರಾಗ್ತೀರೋ ಅಥವಾ ಅದಕ್ಕೆ ಬಹಿಷ್ಕಾರ ಹಾಕ್ತೀರಾ? ಇಲ್ಲಿ ನಾವು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತ್ 3 ಎಲೆಕ್ಷನನ್ನು ಬಹಿಷ್ಕಾರ ಹಾಕಲಿಕ್ಕೆ ಇಲ್ಲಿನ ಸಾರ್ವಜನಿಕರೆಲ್ಲರೂ ತಯಾರಾಗಿದ್ದಾರೆ. ಯಾಕಂದರೆ ಪಂಜುರ್ಲಿ ತೋಡಾಗಬೇಕು ಅನ್ನೋದು ಒಂದೇ ಮನಸ್ಸಿನಲ್ಲಿ ಇಟ್ಕೊಂಡು ಇದ್ದೇವೆ. ಹಾಗಾಗಿ ಆದಷ್ಟು ಬೇಗನೆ ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕಾಗಿ ನಾವು ಕೇಳಿಕೊಳ್ಳೋದು. ನಾವು ಇನ್ನೊಂದು ವಿಚಾರ ಕೇಳಿದೆ, ಪಂಜುರ್ಲಿ ಕಳೆದ ಬಾರಿ MLA ಎಲೆಕ್ಷನಲ್ಲಿ ಗುರುರಾಜ್ ಶೆಟ್ಟಿ ಅವರ ಪರ ನೀವೆಲ್ಲರೂ ಕೂಡ ಕೆಲಸ ಮಾಡಿದ್ರು, ಅವ್ರು ಗೆಲ್ಲಿ ಅಂತ ಸಂಕಲ್ಪ ಮಾಡಿದ್ರು ಅಂತ ಪಂಜುರ್ಲಿ ಹತ್ರ ಮೊರೆ ಇಟ್ಟಿದ್ದಾರೆ. ಅದೇ ರೀತಿ ಅವ್ರು ಗೆದ್ದಿದ್ದಾರೆ. ತದನಂತರದಲ್ಲಿ ನಿಮ್ಮ ಕೆಲಸ ಯಾಕೆ ಮಾಡಿಕೊಡ್ತಾ ಇಲ್ಲ ಮೇಡಮ್? ಅದು ಶಾಸಕರಿಗೆ ಬಿಟ್ಟಿದೆ. ಯಾಕಂದರೆ ನಾವು ಪ್ರತಿಯೊಂದು ಕೆಲಸದಲ್ಲಿ ಕೂಡ ಅವರು ವಿನ್ ಆಗಬೇಕಂತ ನಾವು ದೇವರ ಹತ್ರ ಬೇಡ್ಕೊಂಡಿದ್ದೇವೆ. ಅದೇ ಪ್ರಕಾರ ಅವರು ಅತ್ಯಧಿಕ ಮತಗಳಿಂದ ಜಯಗಳಿಸಿದ್ದಾರೆ. ಅದರ ನಂತರ ಅವರು ಪಂಜುರ್ಲಿ ತೋಡಿನ ಬಗ್ಗೆ ಏಕೆ ಗಮನ ಹರಿಸಿರಲ್ಲ ಅಂತ ಗೊತ್ತಿಲ್ಲ. ನಾವು ಪ್ರತಿಭಟನೆ ಮಾಡಿದ ನಂತರ ಇದೇ ನಮ್ಮ ಶಾಸಕರು ಬಂದು ನೀವು ಪ್ರತಿಭಟನೆ ಮಾಡಿದ್ದೀರಿ, ವಾಟ್ಸಪ್ಪಲ್ಲಿ ಹಾಕಿದ್ದೀರಿ, ಹಾಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ, ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂದರು. ಬೇಜಾರಾಗೋಕ್ಕಿಂತ ಮೊದಲು ಅವ್ರು ನೋಡಬೇಕಲ್ಲ ಸರ್. ಇದಕ್ಕಿಂತ ಮೊದಲಿದ್ರು ಶಾಸಕರ ಹತ್ರ ನಾವು ಹೋಗಿದ್ದೇವೆ, ಇವ್ರ ಹತ್ರ ಹೋಗಿದ್ದೇವೆ, ಪ್ರತಿಯೊಂದು ಕಡೆಯಿಂದ ಹೋಗಿ ಬಂದರೂ ಕೂಡ ನಮ್ಮ ಕೆಲಸವೊಂದು ಆಗ್ತಾ ಇಲ್ಲ. ನೀವು ಎಲ್ಲ ಶಾಸಕರಿಗೆ ಮತ್ತು ಸಂಸದರಿಗೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲರಿಗೂ ಕೂಡ ಕೊಟ್ಟಿದ್ರಿ? ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇವೆ. ಯಾಕೆ ಇದು ಮಾಡದೇ ಇರೋದಕ್ಕೆ ಕಾರಣ ಏನು? ಫಂಡ್ ಬಂದು ಕೂಡ ವಾಪಸ್ ಹೋಗಿದೆ ಅಂದರೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಹೇಗೆ, ಅಥವಾ ಪಂಚಾಯತ್ ಏನಾದರೂ? ಅಲ್ಲಿ ಪಂಚಾಯತ್ PDOಗಳ ಹತ್ರ ಕೇಳಿದರೆ ಅದು ಏನೂ ಆಗಿಲ್ಲ ಅನುದಾನ, ಅದು ನಮ್ಗೆ ಯಾಕಾಗಲಿಲ್ಲ ಅಂತ ಅವರು ಉತ್ತರ ಕೊಡ್ತಾ ಇದ್ದಾರೆ.
ಆದರೆ ಶಾಸಕರು ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಸರಿ. ಅವರ ಮುತುವರ್ಜಿಯಿಂದ ಈ ಕೆಲಸ ಒಂದು ಆಗ್ಬಹುದು ಅಂತ. ಈಗಲೂ ಕೂಡ ನಮ್ಮ ಪ್ರತಿಯೊಂದು ವಟಾರದ ಜನರು ಈ ಕಡೆಯವರು ಈ ಎಲೆಕ್ಷನ್ ಬಂದ ನಂತರ ಗೇಟ್ ಹಾಕಿ ನಾವು ಬಹಿಷ್ಕಾರ ಮಾಡ್ತೇವೆ ಓಟ್ ಅನ್ನೋ ಒಂದು ಪರಿಸ್ಥಿತಿಗೆ ಮುಟ್ಟಿದ್ದಾರೆ. ಅದನ್ನು ಅವರು ಆದಷ್ಟು ಬೇಗ ಮನಗೊಂಡು ಈ ಒಂದು ಕೆಲಸಕ್ಕೆ ಕಾರ್ಯಪ್ರವೃತ್ತ ಆಗಬೇಕು. ಈಗ ಅವ್ರು ಹೇಳಿದ್ದಾರೆ ಕೊಳಚೆ ತುಂಬಿದೆ ತೋಡಲ್ಲಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಈಗ ಮಳೆ ಬರ್ತಾ ಇದೆ, ಕೊಳಚೆ ಎಲ್ಲ ಹೋಗ್ತಾ ಇದೆ. ಈಗ ಅವರು ಏನಾದರೂ ಕಾರ್ಯಪ್ರವೃತ್ತರಾದರೆ ಅವ್ರಿಗೆ ಆ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ ಅನ್ನೋ ಮನೋಭಾವನೆ ನಮ್ಮದು. ಖಂಡಿತ ಖಂಡಿತ. ಹೌದು. ಇಲ್ಲಿ ಇವರಿಂದ ಬರುವ ಉತ್ತರ ಕೂಡ ಒಂದೇ, ಚುನಾವಣಾ ಬಹಿಷ್ಕಾರ. ಮುಂದೇನಾಗ್ತದೆ ಕಾದು ನೋಡಬೇಕಾಗಿದೆ. ಓಕೆ.